ಈ ಚಿತ್ರದಲ್ಲಿ ಕಾಣುತ್ತಿರುವವರು ಶಾಂತಿನಾಥ ದೇಸಾಯಿ. ಇವರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಹಾವಗಿ ಗ್ರಾಮದಲ್ಲಿ ಅಪ್ಪಾಜಿ ಪಾಯಪ್ಪ ದೇಸಾಯಿ ಚಂಪಾಬಾಯಿಯವರ ಮಗನಾಗಿ 22 ಜುಲೈ 1929ರಂದು ಜನಿಸಿದರು. ಇವರ ಪೂರ್ಣ ಹೆಸರು ಶಾಂತಿನಾಥ ಕುಬೇರಪ್ಪ ದೇಸಾಯಿ. ಶಾಂತಿನಾಥ ದೇಸಾಯಿಯವರು 1988ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾಗಿ ಸೇವೆಗೆ ಸೇರುತ್ತಾರೆ ಮತ್ತು ಶಾಂತಿನಾಥ ದೇಸಾಯಿಯವರು ಕನ್ನಡದ ಆದ್ಯ ನವ್ಯ ಕಾದಂಬರಿಕಾರರು. ಇವರು ಅಗಾಧವಾದ ಸಾಹಿತ್ಯ ರಚನೆಯನ್ನು ಮಾಡಿದ್ದು, ಅದರಲ್ಲಿ ಕೆಲವು ಸಾಹಿತ್ಯ ಕೃತಿಗಳನ್ನು ನಾವು ಈ ರೀತಿ ನೋಡಬಹುದು. 1961ರಲ್ಲಿ ಇವರ ಮೊದಲ ಕಾದಂಬರಿ ಮುಕ್ತಿ ಪ್ರಕಟವಾಗಿದ್ದು, ಗೌರೀಶನ ಆತ್ಮಕಥೆಯನ್ನು ನಾವು ಇದರಲ್ಲಿ ನೋಡಬಹುದು. ಇವರ ಎರಡನೇ ಕಾದಂಬರಿ ವಿಕ್ಷೇಪ, ಇದರ ನಾಯಕ ರಾಹುಲ 1971ರಲ್ಲಿ ಪ್ರಕಟವಾಗುತ್ತದೆ. ಇವರ ಮೂರನೇ ಕಾದಂಬರಿ ಸೃಷ್ಟಿ 1979ರಲ್ಲಿ ಪ್ರಕಟವಾಗಿದ್ದು, ಸುರೇಶ, ದೇವದರ, ಶಾಕುಂತಲೆ ಇದರ ಪಾತ್ರಗಳನ್ನು ನಾವು ಇದರಲ್ಲಿ ನೋಡಬಹುದು. ಸಂಬಂಧ ಅನ್ನುವಂತಹ ಕಾದಂಬರಿ 1982ರಲ್ಲಿ ಶೀತಲಕುಮಾರ, ಪರಮೇಶ್ವರಯ್ಯ, ರಾಧಿಕಾ ಅನ್ನುವಂತಹ ಪಾತ್ರಗಳನ್ನು ನಾವು ಈ ಕಾದಂಬರಿಯಲ್ಲಿ ನೋಡಬಹುದು. ಬೀಜ ಅನ್ನುವಂತಹ ಕಾದಂಬರಿ 1983ರಲ್ಲಿ ಜಗನ್ನಾಥ ಮತ್ತು ಶ್ರೇಯಾಂಸ ಅನ್ನುವಂತಹ ಪಾತ್ರಗಳನ್ನು ಒಳಗೊಂಡಿರುವಂಥದ್ದು. ವಿಕ್ರಮರಾಣೆ ಎಂಬ ಮಧ್ಯವಯಸ್ಸಿನ ವ್ಯಕ್ತಿಯ ಆತ್ಮನಿವೇದನೆಯನ್ನು ಅಂತರಾಳ ಅನ್ನುವಂತಹ ಕಾದಂಬರಿಯಲ್ಲಿ ನಾವು ನೋಡಬಹುದು. ಓಂ ನಮೋ ಅನ್ನುವಂತಹ ಕಾದಂಬರಿ 1999ರಲ್ಲಿ ಪ್ರಕಟವಾಗುತ್ತದೆ. ಇದು ದೇಸಾಯಿಯವರ ಕೊನೆಯ ಕಾದಂಬರಿ. ಬ್ರಿಟನ್ನಿನಿಂದ ಭಾರತಕ್ಕೆ ಬರುವಂತಹ ಆಡಮ್ ದೇಸಾಯಿ ಮತ್ತು ಆನ್ ಈಗಲ್ಟನ್ ಅನ್ನುವಂತಹ ತರುಣೆಯರ ಕಥೆಯನ್ನು ಇದು ಒಳಗೊಂಡಿರುವಂಥದ್ದು. ಶಾಂತಿನಾಥ ದೇಸಾಯಿ ಅವರಿಗೆ 1987ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ, 1993ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1996ರಲ್ಲಿ ಶಿವರಾಮ ಕಾರಂತ ಪ್ರಶಸ್ತಿ, 1996ರಲ್ಲಿ ವರ್ಧಮಾನ ಪ್ರಶಸ್ತಿ, ಓಂ ನಮೋ ಕೃತಿಗೆ 2000ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ.